ಗೃಹಲಕ್ಷ್ಮಿ ಯೋಜನೆಯ ವಿಚಾರವಾಗಿ ಅನೇಕ ನಾಯಕರು ಅನೇಕ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, ಡಿಕೆ ಶಿವಕುಮಾರ್, ಪ್ರತಿಪಕ್ಷದ ನಾಯಕರು, ಸಚಿವರುಗಳು ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಈ ಬಗ್ಗೆ ನೀವೇ ನೋಡಿ. ತಾರಕಕ್ಕೇರಿದ ಗೃಹಲಕ್ಷ್ಮಿ ಫೈಲ್, 5,000 ಕೋಟಿ ಗುಡುಂ, ಕೇಸರಿ ಕೆಂಡ. ಕಾಂಗ್ರೆಸ್ ಕುರ್ಚಿ ಕದನದ ಬೆನ್ನಲ್ಲೇ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣದ ಪಾಲಿಟಿಕ್ಸ್ ಧಗಧಗಿಸ್ತಾ ಇದೆ. 2 ತಿಂಗಳು ಲೂಟಿ ಮಾಡಿದ ಹಣ ಎಲ್ಲಿ ಅಂತ ದೋಸ್ತಿ ಪಡೆ ಕೇಳುತ್ತಿದೆ. 5,000 ಕೋಟಿ ಬಗ್ಗೆ ನೀಡಿದ ಸುಳ್ಳು ಮಾಹಿತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಸಂಕಷ್ಟಕ್ಕೆ ಸಿಲುಕಿಸಿದೆ. ವಿಜೇಂದ್ರ ವರ್ಸಸ್ ಡಿಕೆಶಿ ಖಜಾನೆ ಖಾಲಿ ಪಾಲಿಟಿಕ್ಸ್. ಚೈತ್ರ ಇವತ್ತು ಸರ್ಕಾರಕ್ಕೆ 5 ಲಕ್ಷನ ವಾಪಸ್ ಕೊಟ್ಟಿರ್ತಕ್ಕಂಥ ಘಟನೆನೂ ಕೂಡ ಆಗಿರುವಂತದ್ದು. ಇದು ಖಜಾನೆ ಖಾಲಿ ಆಗಿಲ್ದ ಅಂದ್ರೆ ಮತ್ತೇನು, ಖಜಾನೆ ಖಾಲಿ ಆಗಿದ್ಕನೇ ಈ ರೀತಿ ಮಾಡ್ತಾ ಇರುವಂತದ್ದು. ಇದೇ ಮಂಡ್ಯ ಜಿಲ್ಲೆ ಸ್ವಾತಂತ್ರ್ಯ ಯೋಧರಿಗೆ ಕಳೆದ 8 ತಿಂಗಳಿಂದ ಗೌರವಧನ ಕೊಡೋದಕ್ಕೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾರಣ ಏನು? ಖಜಾನೆ ಖಾಲಿ ಇದೆ ಅಂತೇಳಿ. ಇಂಥ ಕೆಟ್ಟ ಪರಿಸ್ಥಿತಿಯಿಂದ ಯಾವುದೇ ರಾಜ್ಯ ಸರ್ಕಾರಕ್ಕೆ ಬಂದಿರಲಿಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ? ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿರೋ ಮಾತಾಡ್ಲಿ ಅಸೆಂಬ್ಲಿಲಿ. ಅದ್ ಯಾವ ಖಜಾನೆ, ಯಾವ ಕಲೆಕ್ಷನ್, ಅವ್ರ ಕಲೆಕ್ಷನ್, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಮಾತಾಡ್ತೀವಿ, ನನಗೂ ಗೊತ್ತಿದೆ ಏನೇನು ಮಾತಾಡ್ಬೇಕು ಅಂತ. ಡಿಸಿಎಂ ಡಿಕೆಶಿಗೆ ವಿಜೇಂದ್ರ ತಾಕತ್ತಿನ ಸವಾಲ್. ಒಬ್ಬ ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನ್ ಮಾಡ್ಕೊಳ್ಳಿ. ಏನ್ ಖಜಾನೆಯ, ಯಾರ ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನ ಮರಿಬಾರದು. ಯಡಿಯೂರಪ್ಪನವ್ರ ಮೇಲೆ ಯಾವ ರೀತಿ ರಾಜಕೀಯ ಷಡ್ಯಂತ್ರ ನಡೀತು, ಯಾವ ರೀತಿ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ತಮ್ಮ ರಾಜಕೀಯ ಬೆಳೆ ಬೆಳೀತದೆ ಅಂತೇಳಿ ಯಾರ್ಯಾರು ಯಾವ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಬರೋ ದಿನಗಳನ್ನು ತಿಳಿಸ್ತೇನೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ವಿರೋಧ ಪಕ್ಷದವರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ತಾಕತ್ತಿದ್ರೆ ಬಂದು ಸದನದಲ್ಲಿ ಮಾತನಾಡಲಿ. ಈ ರೀತಿ ದಬ್ಬಾಳಕ್ಕೆ ಬೆದರಿಸತಕ್ಕಂಥ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ಹಣ ಬಿಹಾರ್ ಚುನಾವಣೆಗೆ ಹೋಯ್ತಾ? ಎಲ್ಲಿ ಬಿಹಾರ್ ಚುನಾವಣೆಗೆ ಹೋಯ್ತು ಅಥವಾ ಯಾವ್ದಾದ್ರು ಜಮೀನು ಖರೀದಿಗೆ ಹೋಯ್ತೋ ಗೊತ್ತಿಲ್ಲ. ಸರ್ಕಾರ ಇವತ್ತು ಬಹಿರಂಗಪಡಿಸಬೇಕು ಎಷ್ಟು ಈ 5,000 ಕೋಟಿ ಹೋಯ್ತು ಇಲ್ಲಿ. ಯಾಕಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಏನು ಸುಮಾರು 85 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ. 185 ಕೋಟಿ ಅಲ್ಲ, 85 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ. ಮಹಿಳಾ ಮಂತ್ರಿ ಮೂಲಕ 5,000 ಕೋಟಿ ಲೂಟಿ. ಈ 5,000 ಕೋಟಿ ಏನು ಹಣ ಇವತ್ತು ಹೆಣ್ಮಕ್ಳ ಹೆಸರಲ್ಲೇ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ ಹೆಣ್ಮಕ್ಳ ಒಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಒಬ್ಬ ಮಹಿಳಾ ಮಂತ್ರಿಯ ಮೂಲಕ ಈ ಸರ್ಕಾರ ಕೆಟ್ಟ ಕೆಲಸ ಮಾಡಿದೆ. ನಿನ್ನೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಒಬ್ಬ ಮಹಿಳೆಯಾಗಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ. ಮಹಿಳೆ ಇರಲಿ ಪುರುಷ ಇರಲಿ ಸಮಾನರು. ಮಹಿಳೆ ತಪ್ಪು ಮಾಡಿದ್ರು ತಪ್ಪೇ, ಪುರುಷ ತಪ್ಪು ಮಾಡಿದ್ರು ತಪ್ಪೇ. ಗೃಹಲಕ್ಷ್ಮಿ ಗೋಲ್ಮಾಲ್ ನ್ಯಾಯಾಂಗ ತನಿಖೆ ಆಗಲಿ ಅಥವಾ ಹಣ ಡ್ರಾ ಆಗಿ ಫಲಾನುಭವಿಗಳಿಗೆ ಖಾತೆಗೆ ತಲುಪದೇ ಇರುವಂತ ಸಾಧ್ಯತೆಗಳು ಇದಾವೆ. ಅದಕ್ಕೆ ನಾನು ನಿನ್ನೆ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ. ಅದು 50 ರೂಪಾಯಿ ಅಲ್ಲ, 500 ರೂಪಾಯಿ ಅಲ್ಲ, 5,000 ರೂಪಾಯಿನೂ ಅಲ್ಲ, 5,000 ಕೋಟಿ. 5,000 ಕೋಟಿ ಅಂದ್ರೆ ಇದನ್ನ ಸುಲಭವಾಗಿ ತಳ್ಳಾಕಕ್ಕಾಗಲ್ಲ. ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ. ಯೋಜನೆಯ ಲೆಕ್ಕ ಪರಿಶೋಧನೆಗೆ ಆಗ್ರಹ. ಈ ಹಣ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಎಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ. ಜೊತೆಗೆ ಹಿಂದೆ ತಮಗೆಲ್ಲ ಗೊತ್ತಿದೆ, ವಾಲ್ಮೀಕಿ ನಿಗಮದ ಹಗರಣ ಯಾವ ಮಟ್ಟಕ್ಕೆ ಬಂದಿತ್ತು, ಅದಕ್ಕಿಂತ ದೊಡ್ಡ ಹಗರಣ, ಇಡೀ ಭಾರತ ದೇಶದ ದೊಡ್ಡ ಹಗರಣ ತರ ಆಗುವಂತ ಒಂದು ಕೆಲಸ ಆಗಬಾರದು. ಎಲ್ಲವನ್ನು ನೆನಪಿಟ್ಕೊಳ್ಳೋಕೆ ಆಗುತ್ತಾ?
ಎಲ್ಲಿ ಹೋಗುತ್ತೆ, ಯಾರ್ದಾರ ಪಾಕೆಟ್ಗೆ ಹೋಗುತ್ತೇನ್ರಿ? ಸರ್ಕಾರದಲ್ಲಿದೆ. ಫೆಬ್ರವರಿ ಮಾರ್ಚ್ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ. ಮಾಡ್ದೇನೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ರೆ ಏನ್ ಮಾಡಬೇಕು ಆಗ್ತಾ ಒಂದೊಂದು ಸಾರಿ ಮಂತ್ರಿಗಳಿಗೂ ಕನ್ಫ್ಯೂಸ್ ಆಗಿ ಹೇಳಿದ್ದಾರೆ. ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಿನ್ನೇನಿದೆ, ಮುಂಬರುವ ದಿನಗಳಲ್ಲಿ ಬೈ ಮಿಸ್ಟೇಕ್ ಆಗ್ತಾವ್ರಿ, ಬೈ ಓವರ್ ಸೈಟ್ ಆಗ್ತವೆ. ಆಯ್ತ್ರಿ, ರಿಲೀಸ್ ಆಗಿದೆ ಅಂತ ತಿಳ್ಕೊಂಡಿರ್ತಾರಪ್ಪ, ರಿಲೀಸ್ ಆಗಿಲ್ಲ. ಅವರು ವಿಷಾದವನ್ನು ವ್ಯಕ್ತಪಡಿಸಿದರೆ ಮುಂಬರುವಂತ ದಿನಗಳಲ್ಲಿ ಅದು ಆಗ್ತದೆ, ರಿಲೀಸ್ಗಳು ಆಗ್ತಾನೆ ಇರ್ತದೆ. ಡಿಲೇ ಏನು ನೋಡಿ, ಪರ್ಸನಲ್ ಡಿಬಿಟಿ ಹೋಗ್ಬೇಕದು, ಅದು LOC ಅಲ್ಲ. ಅದಕ್ಕೆ ಮುಂಬರುವಂತ ದಿನಗಳಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ. ಹಣದೇನು ಕೊರತೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ಹಣದಲ್ಲಿ ಲೂಟಿ ಜಟಾಪಟಿ ತಾರಕಕ್ಕೇರಿದೆ. ಬಿಜೆಪಿ ನಾಯಕರಿಗೆ ಇದು ಬ್ರಹ್ಮಾಸ್ತ್ರವಾಗಿದ್ದಂತೂ ಸುಳ್ಳಲ್ಲ. ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ ಕಾದ್ ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಗೃಹಲಕ್ಷ್ಮಿ ಯೋಜನೆಯ ವಿಚಾರವಾಗಿ ಅನೇಕ ನಾಯಕರು ಅನೇಕ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್, DK ಶಿವಕುಮಾರ್, ಪ್ರತಿಪಕ್ಷದ ನಾಯಕರು, ಸಚಿವರುಗಳು ಯಾರ್ಯಾರು ಏನೇನು ಹೇಳ್ತಿದ್ದಾರೆ ಈ ಬಗ್ಗೆ ನೀವೇ ನೋಡಿ. ತಾರಕಕ್ಕೇರಿದ ಗೃಹಲಕ್ಷ್ಮಿ ಫೈಲ್. 5,000 ಕೋಟಿ ಗುಡುಂ, ಕೇಸರಿ ಕೆಂಡ. ಕಾಂಗ್ರೆಸ್ ಕುರ್ಚಿ ಕದನದ ಬೆನ್ನಲ್ಲಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಹಣದ ಪಾಲಿಟಿಕ್ಸ್ ಧಗಧಗಿಸ್ತಾ ಇದೆ. 2 ತಿಂಗಳು ಲೂಟಿ ಮಾಡಿದ ಹಣ ಎಲ್ಲಿ ಅಂತ ದೋಸ್ತಿ ಪಡೆ ಕೇಳುತ್ತಿದೆ. 5,000 ಕೋಟಿ ಬಗ್ಗೆ ನೀಡಿದ ಸುಳ್ಳು ಮಾಹಿತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಸಂಕಷ್ಟಕ್ಕೆ ಸಿಲುಕಿಸಿದೆ. ವಿಜೇಂದ್ರ ವರ್ಸಸ್ DKಶಿ ಖಜಾನೆ ಖಾಲಿ ಪೊಲಿಟಿಕ್ಸ್. ಚೈತ್ರ ಇವತ್ತು ಸರ್ಕಾರಕ್ಕೆ 5 ಲಕ್ಷನ ವಾಪಸ್ ಕೊಟ್ಟಿರ್ತಕ್ಕಂಥ ಘಟನೆನೂ ಕೂಡ ಆಗಿರುವಂತದ್ದು. ಇದು ಖಜಾನೆ ಖಾಲಿ ಆಗಿಲ್ದ ಅಂದ್ರೆ ಮತ್ತೇನು, ಖಜಾನೆ ಖಾಲಿ ಆಗಿದ್ಕೇ ಈ ರೀತಿ ಮಾಡ್ತಾ ಇರುವಂತದ್ದು. ಇದೇ ಮಂಡ್ಯ ಜಿಲ್ಲೆ ಸ್ವಾತಂತ್ರ್ಯ ಯೋಧರಿಗೆ ಕಳೆದ 8 ತಿಂಗಳಿಂದ ಗೌರವಧನ ಕೊಡೋದಕ್ಕೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾರಣ ಏನು? ಖಜಾನೆ ಖಾಲಿ ಇದೆ ಅಂತೇಳಿ. ಇಂಥ ಕೆಟ್ಟ ಪರಿಸ್ಥಿತಿಯಿಂದ ಯಾವುದೇ ರಾಜ್ಯ ಸರ್ಕಾರಕ್ಕೆ ಬಂದಿರಲಿಲ್ಲ. ಖಜಾನೆ ಯಾವ ಖಜಾನೆ ಖಾಲಿಯಾಗಿದೆ? ಯಾವ ಖಜಾನೆ ಖಾಲಿಯಾಗಿದೆ ಹೇಳಬೇಕು. ಬಾ ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಎಲ್ಲ ತಪ್ಪಿಸ್ಕೊಂಡೆಲ್ಲ ಹೋಗಿ ಎಲ್ಲ ಇರೋದಲ್ಲ, ಬಂದಿರು ಮಾತಾಡ್ಲಿ ಅಸೆಂಬ್ಲಿಲಿ. ಅದ್ ಯಾವ ಖಜಾನೆ, ಯಾವ ಕಲೆಕ್ಷನ್, ಅವ್ರ ಕಲೆಕ್ಷನ್, ಅವ್ರ ಅಕೌಂಟ್ಗಳು, ಅವ್ರ ಟ್ರಾನ್ಸ್ಫರ್ಗಳೆಲ್ಲ ಬಿಸ್ಬೇಕಾ? ಬಂದು ಅಸೆಂಬ್ಲಿಲಿ ಮಾತಾಡಕ್ ಹೇಳಿ. ಮಾತಾಡ್ತೀವಿ, ನನಗೂ ಗೊತ್ತಿದೆ ಏನೇನು ಮಾತಾಡ್ಬೇಕು ಅಂತ. ಡಿಸಿಎಂ DKಶಿಗೆ ವಿಜೇಂದ್ರ ತಾಕತ್ತಿನ ಸವಾಲ್. ಒಬ್ಬ ಮಾತಾಡ್ಬೇಕಾದ್ರೆ ಬಹಳ ಇತಿಮಿತಿಯಿಂದ ಪಕ್ಷದ ಅಧ್ಯಕ್ಷರು ಏನ್ ಮಾಡ್ಕೊಳ್ಳಿ. ಏನ್ ಖಜಾನೆ, ಯಾರ ಕಲೆಕ್ಷನ್ ಏನಾದ್ರು ಇವತ್ತು ಕಿಂಗ್ ಅಂತಂದ್ರೆ ವಿಜೇಂದ್ರ. ಅವ್ರ ಅಪ್ಪನ ಹೆಸರು ಇವತ್ತೇನಾದ್ರು ಇಳಿಸ್ಬೇಕಾದ್ರೆ ವಿಜೇಂದ್ರ, ಅದನ್ನ ಮರಿಬಾರದು. ಯಡಿಯೂರಪ್ಪನವ್ರ ಮೇಲೆ ಯಾವ ರೀತಿ ರಾಜಕೀಯ ಷಡ್ಯಂತ್ರ ನಡೀತು, ಯಾವ ರೀತಿ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ತಮ್ಮ ರಾಜಕೀಯ ಬೆಳೆ ಬೆಳೀತದೆ ಅಂತೇಳಿ ಯಾರ್ಯಾರು ಯಾವ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಬರೋ ದಿನಗಳನ್ನು ತಿಳಿಸ್ತೇನೆ. ಆದ್ರೆ DK ಶಿವಕುಮಾರ್ ಅವರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತ್ಕೊಂಡು ವಿರೋಧ ಪಕ್ಷದವರು ಎತ್ತಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ತಾಕತ್ತಿದ್ರೆ ಬಂದು ಸದನದಲ್ಲಿ ಮಾತನಾಡಲಿ. ಈ ರೀತಿ ದಬ್ಬಾಳಿಕೆ ಬೆದರಿಸತಕ್ಕಂಥ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ. ಗೃಹಲಕ್ಷ್ಮಿ ಹಣ ಬಿಹಾರ್ ಚುನಾವಣೆಗೆ ಹೋಯ್ತಾ? ಎಲ್ಲಿ ಬಿಹಾರ್ ಚುನಾವಣೆಗೆ ಹೋಯ್ತು ಅಥವಾ ಯಾವ್ದಾದ್ರು ಜಮೀನು ಖರೀದಿಗೆ ಹೋಯ್ತೋ ಗೊತ್ತಿಲ್ಲ. ಸರ್ಕಾರ ಇವತ್ತು ಬಹಿರಂಗಪಡಿಸಬೇಕು ಎಷ್ಟು ಈ 5,000 ಕೋಟಿ ಹೋಯ್ತಲ್ಲಿ. ಯಾಕಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಏನು ಸುಮಾರು 85 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ. 185 ಕೋಟಿ ಅಲ್ಲ, 85 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ. ಮಹಿಳಾ ಮಂತ್ರಿ ಮೂಲಕ 5,000 ಕೋಟಿ ಲೂಟಿ. ಈ 5,000 ಕೋಟಿ ಹಣ ಇವತ್ತು ಹೆಣ್ಮಕ್ಳ ಹೆಸರಲ್ಲೇ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ ಹೆಣ್ಮಕ್ಳ ಒಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಒಬ್ಬ ಮಹಿಳಾ ಮಂತ್ರಿಯ ಮೂಲಕ ಈ ಸರ್ಕಾರ ಕೆಟ್ಟ ಕೆಲಸ ಮಾಡಿದೆ. ನಿನ್ನೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಒಬ್ಬ ಮಹಿಳೆಯಾಗಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ. ಮಹಿಳೆ ಇರಲಿ ಪುರುಷ ಇರಲಿ ಸಮಾನರು.
ಮಳೆ ತಪ್ಪು ಮಾಡಿದ್ರು ತಪ್ಪೇ, ಪುರುಷರು ತಪ್ಪು ಮಾಡಿದ್ರು ತಪ್ಪೇ. ಗೃಹಲಕ್ಷ್ಮಿ ಗೋಲ್ಮಾಲ್ ನ್ಯಾಯಾಂಗ ತನಿಖೆ ಆಗಲಿ ಅಥವಾ ಆ ಹಣ ಡ್ರಾ ಆಗಿ ಫಲಾನುಭವಿಗಳಿಗೆ ಖಾತೆಗೆ ತಲುಪದೇ ಇರುವಂತ ಸಾಧ್ಯತೆಗಳು ಇದಾವೆ. ಅದಕ್ಕೆ ನಾನು ನಿನ್ನೆ ಹೇಳಿದೆ, ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ. ಅದು 50 ರೂಪಾಯಿ ಅಲ್ಲ, 500 ರೂಪಾಯಿ ಅಲ್ಲ, 5,000 ರೂಪಾಯಿನೂ ಅಲ್ಲ, 5,000 ಕೋಟಿ. 5,000 ಕೋಟಿ ಅಂದ್ರೆ ಇದನ್ನ ಸುಲಭವಾಗಿ ತಳ್ಳಾಕಕ್ಕಾಗಲ್ಲ. ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ. ಯೋಜನೆಯ ಲೆಕ್ಕ ಪರಿಶೋಧನೆಗೆ ಆಗ್ರಹ. ಈ ಹಣ ಎಲ್ಲಿಗೂ ಹೋಗಿದೆ, ಯಾವ ಅಕೌಂಟ್ಗೂ ಹೋಗಿದೆ, ಎಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಅವರೊಂದು ಸ್ಟೇಟ್ಮೆಂಟ್ ಮಾಡಬೇಕಾಗ್ತದೆ. ಜೊತೆಗೆ ಹಿಂದೆ ತಮಗೆಲ್ಲ ಗೊತ್ತಿದೆ, ವಾಲ್ಮೀಕಿ ನಿಗಮದ ಹಗರಣ ಯಾವ ಮಟ್ಟಕ್ಕೆ ಬಂದಿತ್ತು, ಅದಕ್ಕಿಂತ ದೊಡ್ಡ ಹಗರಣ, ಇಡೀ ಭಾರತ ದೇಶದ ದೊಡ್ಡ ಹಗರಣ ತರ ಆಗುವಂತ ಒಂದು ಕೆಲಸ ಆಗಬಾರದು. ಎಲ್ಲವನ್ನು ನೆನಪಿಟ್ಕೊಳ್ಳೋಕೆ ಆಗುತ್ತಾ? ಎಲ್ಲಿ ಹೋಗುತ್ತೆ, ಯಾರ್ದಾರ ಪಾಕೆಟ್ಗೆ ಹೋಗುತ್ತೇನ್ರಿ? ಸರ್ಕಾರದಲ್ಲಿದೆ. ಫೆಬ್ರವರಿ ಮಾರ್ಚ್ ನೋಡಿ, ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಹಣ ಬಿಡುಗಡೆ ಮಾಡಿಲ್ಲ. ಮಾಡ್ದೇನೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಏನ್ ಮಾಡಬೇಕು ಆಗ್ತಾ ಒಂದೊಂದು ಸಾರಿ ಮಂತ್ರಿಗಳಿಗೂ ಕನ್ಫ್ಯೂಸ್ ಆಗಿ ಹೇಳಿದ್ದಾರೆ. ಅದಕ್ಕೆ ಅವರು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತಿನ್ನೇನಿದೆ, ಮುಂಬರುವ ದಿನಗಳಲ್ಲಿ ಬೈ ಮಿಸ್ಟೇಕ್ ಆಗ್ತಾವ್ರಿ, ಬೈ ಓವರ್ ಸೈಟ್ ಆಗ್ತವೆ. ಆಯ್ತ್ರಿ, ರಿಲೀಸ್ ಆಗಿದೆ ಅಂತ ತಿಳ್ಕೊಂಡಿರ್ತಾರಪ್ಪ, ರಿಲೀಸ್ ಆಗಿಲ್ಲ. ಅವರು ವಿಷಾದವನ್ನು ವ್ಯಕ್ತಪಡಿಸಿದರೆ ಮುಂಬರುವಂತ ದಿನಗಳಲ್ಲಿ ಅದು ಆಗ್ತದೆ, ರಿಲೀಸ್ಗಳು ಆಗ್ತಾನೆ ಇರ್ತದೆ. ಡಿಲೇ ಏನು ನೋಡಿ, ಪರ್ಸನಲ್ ಡಿಬಿಟಿ ಹೋಗ್ಬೇಕದು, ಅದು LOC ಅಲ್ಲ. ಅದಕ್ಕೆ ಮುಂಬರುವಂತ ದಿನಗಳಲ್ಲಿ ಅದಕ್ಕೆ ಹಣ ಬಿಡುಗಡೆ ಮಾಡ್ತಾರೆ. ಹಣದೇನು ಕೊರತೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿ ಹಣದಲ್ಲಿ ಲೂಟಿ ಜಟಾಪಟಿ ತಾರಕಕ್ಕೇರಿದೆ. ಬಿಜೆಪಿ ನಾಯಕರಿಗೆ ಇದು ಬ್ರಹ್ಮಾಸ್ತ್ರವಾಗಿದ್ದಂತೂ ಸುಳ್ಳಲ್ಲ. ಇದು ಯಾವ ಹಂತಕ್ಕೆ ಹೋಗಿ ಮುಟ್ಟುತ್ತೆ ಕಾದ್ ನೋಡಬೇಕಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.